ಹಾಯ್ ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಬಿ ಜೆ ಕಿಚನ್ ಹೆವೆನ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ಇವತ್ತು ಚಪಾತಿ ಮಾಡ್ತಾಯಿದ್ದೀನಿ. ಸೊ ಬನ್ನಿ ನೋಡೋಣ ಹೇಗೆ ಸಾಫ್ಟ್ ಚಪಾತಿ ಮಾಡೋದು ಅಂತ. ಸೊ 1.5 ಕಪ್ ಗೋಧಿ ಹಿಟ್ಟು ಹಾಕ್ಕೊತಾ ಇದ್ದೀನಿ. ಈಗ ಇದಕ್ಕೆ ಒಂದು ಚಿಟಿಕೆ ಅರಿಶಿನ ಹಾಕ್ತಾಯಿದ್ದೀನಿ. ಒಂದು ಸ್ವಲ್ಪ ಅರ್ಧ ಟೀ ಸ್ಪೂನ್ ಉಪ್ಪು, ಒಂದು ಸ್ವಲ್ಪ ಕಲೋಂಜಿ ಹಾಕ್ತಾಯಿದ್ದೀನಿ. ಸೊ ಈಗ ಚೆನ್ನಾಗಿ ಮ್ಯಾಶ್ ಮಾಡಿ ಇಟ್ಕೊಂಡಿರೋ ಸ್ವೀಟ್ ಪೊಟ್ಯಾಟೊ ಇದೆಯಲ್ಲ, ಸಿಹಿಗೆಣಸು, ಅದನ್ನು ಒಂದು 3-4 ಸ್ಪೂನ್ ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ. ಸೊ ಆ ಕಪ್ಪಲ್ಲಿರೋ ಎಲ್ಲ ಗೆಣಸನ್ನು ಹಾಕ್ಕೊಂಡಿದ್ದೀನಿ. ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಸೊ ನಾನೀಗ ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ಕಲಿಸ್ಕೊತೀನಿ. ಚಪಾತಿ ಯಾವಾಗ ನಾರ್ಮಲ್ ನಾವು ಹೆಂಗೆ ಚಪಾತಿ ಹಿಟ್ಟು ಕಲಿಸ್ತೀವೋ ಅದೇ ಥರ. ಸೊ ಇದು ಗೆಣಸು ಬೇಯಿಸಿರೋ ನೀರಿದು. ಸೊ ಬೇಕಾದರೆ ಪ್ಲೇನ್ ವಾಟರ್ ನೀರನ್ನು ಯೂಸ್ ಮಾಡ್ಬೋದು. ಸೊ ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ಕಲಿಸ್ಕೊಳ್ಳೋಣ. ಈ ಥರ ಸಾಫ್ಟಾಗಿ ಸ್ವಲ್ಪ ನಾದಬೇಕು. ಒಂಚೂರು ಒಂದು 5-10 ನಿಮಿಷ ಚೆನ್ನಾಗಿ ಇದನ್ನು ಹೀಗೆ ಚೆನ್ನಾಗಿ ಸ್ವಲ್ಪ ಪ್ರೆಷರ್ ಹಾಕಿ ಕಲಿಸ್ಕೊಬೇಕು ಸಾಫ್ಟಾಗೆ. ಸೊ ಈ ಥರ ಸಾಫ್ಟಾಗಿ ನಾದ್ಕೊಂಡ್ಮೇಲೆ ಒಂದು 5-10 ನಿಮಿಷ ಇದನ್ನು ಮುಚ್ಚಿಡೋಣ. ಸೊ ಒಂದು 10 ನಿಮಿಷ ಆಗಿದೆ. ಈಗ ಇನ್ನು ತೆಗೆದು ನೋಡೋಣ. ಸೊ ನೋಡಿ ಸಾಫ್ಟಾಗಿದೆ. ಇನ್ನು ಸ್ವಲ್ಪ ಇದನ್ನು ನಾದ್ಕೊಳ್ಳೋಣ. ಈಗ ಸೊ ಈಗ ಕೈಗೆ ಒಂದು ಸ್ವಲ್ಪ ಎಣ್ಣೆ ಮಾಡಿಕೊಂಡು ಸೊ ಇನ್ನೊಂದು ಸ್ವಲ್ಪ ಚೆನ್ನಾಗಿ ಇದನ್ನು ಸಾಫ್ಟಾಗಿ ಇದನ್ನು ಚೆನ್ನಾಗಿ ಸ್ವಲ್ಪ ಪ್ರೆಷರ್ ಬಿಟ್ಟು ಒಂದು 2 ನಿಮಿಷ ನಾದ್ಕೊಳ್ಳೋಣ. ಸೊ ನೋಡ್ತಿರ್ಬೋದು ನೀವು ಎಷ್ಟು ಸಾಫ್ಟಾಗಿದೆ ಅಂತ. ಸೊ ಈ ಥರ ಬರಬೇಕು. ಸೊ ಆಗ ಚಪಾತಿ ಚೆನ್ನಾಗಿ ಸಾಫ್ಟಾಗಿ ಬರುತ್ತೆ. ಸೊ ಈಗ ಇದನ್ನು ಚಿಕ್ಕ ಚಿಕ್ಕ ಉಂಡೆಯಾಗಿ ಮಾಡಿಕೊಂಡು ಇದನ್ನು ರೌಂಡ್ ಬಾಲ್ಸ್ ಥರ ಶೇಪ್ ಮಾಡ್ಕೊಳ್ಳೋಣ. ಸೊ ನೋಡಿ ಈ ಥರ ನಾನು ಚಿಕ್ಕ ಚಿಕ್ಕ ಉಂಡೆಯಾಗಿ ಮಾಡ್ಕೊಂಡಿದ್ದೀನಿ. ಸೊ ಈಗ ಒಂದೊಂದಾಗಿ ಲಟ್ಸೋಣ. ಸೊ ಸ್ವಲ್ಪ ಗೋಧಿ ಹಿಟ್ಟಲ್ಲಿ ಇದನ್ನು ಅದ್ಕೊಂಡು ಸೊ ನೋಡಿ ನಾನು ಈ ಥರ ರೌಂಡಾಗಿ ಲಟ್ಸಿದ್ದೀನಿ. ಸೊ ನಿಮಗೆ ಲೇಯರ್ಸ್ ಬೇಕು, ಪದರ ಥರ ಬರಬೇಕು ಅಂದರೆ ಸ್ವಲ್ಪ ಇದಕ್ಕೆ ಎಣ್ಣೆ ಸವರ್ಕೊಳ್ಳೋಣ. ಸೊ ಎಣ್ಣೆ ಸವರಿ ಒಂದು ಸ್ವಲ್ಪ ಇದನ್ನು ಗೋಧಿ ಹಿಟ್ಟನ್ನ ಒಂಚೂರು ಹಾಕಿ ಇದನ್ನು ಸವರ್ಕೊಂಡು, ಸೊ ನೀವು ಟ್ರಯಾಂಗಲ್ ಬೇಕಾದರೆ ಟ್ರಯಾಂಗಲ್ ಮಾಡ್ಕೊಬೋದು, ಸ್ಕ್ವೇರ್ ಬೇಕಾದರೆ ಸ್ಕ್ವೇರ್ ಮಾಡ್ಕೊಬೋದು. ಈ ಥರ ಮಡ್ಚಿಬಿಟ್ಟು ಸ್ವಲ್ಪ ಎಣ್ಣೆ ಹಾಕಿ ಸೊ ಇದಕ್ಕೆ ಇದನ್ನು ಲಟ್ಸ್ಕೊಳ್ಳೋಣ. ಸೊ ಬೇರೆದು ಉಳಿದಿರೋದನ್ನು ಇದೇ ಥರ ಮಾಡ್ಕೊತೀನಿ. ಸೊ ನೋಡಿ ಎಲ್ಲನೂ ಈ ಥರ ಮಾಡಿಟ್ಕೊಂಡಿದ್ದೀನಿ. ಸೊ ಈಗ ಒಂದೊಂದಾಗಿ ಲಟ್ಸೋಣ. ಸೊ ಈಗ ಇದನ್ನು ಸೇಮ್ ಆವಾಗಲೇ ಮಾಡ್ಕೊಂಡ್ವಲ್ಲ ಹಿಟ್ಟಲ್ಲಿ ಅದ್ಬಿಟ್ಟು ಇದನ್ನು ಈ ಶೇಪಲ್ಲಿ ಸ್ಕ್ವೇರ್ ಶೇಪಲ್ಲಿ ಲಟ್ಸೋಣ.
ಸೊ ಈಗ ಇದನ್ನು ತವ ಮೇಲೆ ಹಾಕೋಣ. ಸೊ ತವ ಚೆನ್ನಾಗಿ ಕಾದಿರಬೇಕು. ಸೊ ಈಗ ಇದನ್ನು ತಿರುವಾಕೋಣ. ಸ್ವಲ್ಪ ಎಣ್ಣೆ ಹಾಕೋಣ ಇದಕ್ಕೆ. ಸೊ ಈ ಸೈಡು ಒಂದು ಸ್ವಲ್ಪ ಎಣ್ಣೆ ಹಾಕೋಣ. ಎಣ್ಣೆ, ತುಪ್ಪ ಅಥವಾ ಬಟರ್ ಏನು ಬೇಕಾದರೂ ಹಾಕ್ಬೋದು. ಇದನ್ನು ತೆಗಿಯೋಣ. ಸೊ ಎಲ್ಲ ಚಪಾತಿ ಉಂಡೆನೂ ಈ ಥರ ಲಟ್ಸ್ಕೊಂಡಿದ್ದೀನಿ. ಸೊ ಈಗ ಒಂದೊಂದೇ ತವ ಮೇಲೆ ಹಾಕಿ ಇದು ಚಪಾತಿ ಮಾಡೋಣ. ಸೊ ಎಲ್ಲ ಚಪಾತಿ ಮಾಡಿ ಆಗಿದೆ. ಸೊ ನೋಡಿ ಎಷ್ಟು ಸಾಫ್ಟಾಗಿದೆ, ನೋಡಿದ್ರೇ ಗೊತ್ತಾಗುತ್ತಲ್ವ ಎಷ್ಟು ಸಾಫ್ಟಾಗಿದೆ ಅಂತ. ಸೊ ಒಳ್ಳೆ ಹೋಳಿಗೆ ಇದ್ದಾಗಿದೆ. ನೋಡಿ ಎಷ್ಟು ಲೇಯರ್ಸ್ ಇದೆ. ಸೊ ಈ ಥರ ಲೇಯರ್ಸ್ ಬಂದರೆ ಚಪಾತಿ ಸಾಫ್ಟಾಗಿರುತ್ತೆ. ಆಮೇಲೆ ತುಂಬ ಹೊತ್ತು ಇದನ್ನು ಹಾಗೆ ಸಾಫ್ಟ್ನೆಸ್ ಮೇಂಟೈನ್ ಆಗುತ್ತೆ. ಸೊ ಡ್ರೈ ಅಪ್ ಆಗಲ್ಲ. ಸೊ ನೀವು ಟ್ರೈ ಮಾಡಿ, ನಾನು ಹೇಳ್ಕೊಟ್ಟಿರೋ ಪ್ರಕಾರ ಮಾಡಿ ನೋಡಿ. ಆಮೇಲೆ ಕಮೆಂಟ್ಸಲ್ಲಿ ತಿಳಿಸಿ ಹೇಗೆ ಬಂತು ಅಂತ. ಸೊ ಹೋಪ್ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಸೊ ಮುಂದಿನ ವಿಡಿಯೋಲಿ ಸಿಗೋ ತನಕ ಟೇಕ್ ಕೇರ್, ಬಾಯ್.